ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ಭೀಮ್ನ ಅಮಾವಾಸ್ಯೆ ನಾವು ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಭೀಮ್ನ ಅಮಾವಾಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಮಾಡುವಂಥ ವ್ರತ ಅಥವಾ ಹಬ್ಬ ಈ ಭೀಮ್ನ ಅಮಾವಾಸ್ಯೆ. ಭೀಮ್ನ ಅಮಾವಾಸ್ಯೆಯನ್ನು ಮದುವೆ ಆಗಿರೋರು, ಮದುವೆ ಆಗದಿರೋರು ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು. ಆಷಾಢ ಮಾಸದ ಕೊನೆಯಲ್ಲಿ ಬರುವ ಅಮಾವಾಸ್ಯೆಯಂದು ಭೀಮ್ನ ಅಮಾವಾಸ್ಯೆನ ನಾವು ಆಚರಣೆ ಮಾಡುವಂಥದ್ದು. ಭೀಮ್ನ ಅಮಾವಾಸ್ಯೆ ನಂತರ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೆಯಲಾಗುತ್ತೆ. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮದುವೆ ಆಗಿರೋ ಹೆಣ್ಣುಮಕ್ಕಳು ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿಗಾಗಿ ಈ ವ್ರತ ಆಚರಣೆ ಮಾಡ್ತಾರೆ. ಮದುವೆ ಆಗದೇ ಇರೋ ಹೆಣ್ಮಕ್ಳು ಭೀಮನಂತ ಒಳ್ಳೆ ಗಂಡ ಸಿಗಲಿ ಅಂತ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗಿದ್ರೆ ಈ ವಿಶೇಷವಾದ ಭೀಮ್ನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಈ ವರ್ಷ ನಾವು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಗಸ್ಟ್ 4ನೇ ತಾರೀಕು ಭಾನುವಾರ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮ್ನ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗಿರೋದು. ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಅಮಾವಾಸ್ಯೆ ತಿಥಿ ಸಮಯ. ಇದು ತುಂಬ ಇಂಪಾರ್ಟೆಂಟ್. ಅಮಾವಾಸ್ಯೆಯ ತಿಥಿ ಸಮಯ ಪ್ರಾರಂಭವಾಗೋದು ಆಗಸ್ಟ್ 3ನೇ ತಾರೀಕು ಶನಿವಾರ ಸಾಯಂಕಾಲ 3:51 ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ನೆಕ್ಸ್ಟ್ ಡೇ 4ನೇ ತಾರೀಕು ಭಾನುವಾರ ಸಂಜೆ 4:43 ಮುಕ್ತಾಯ ಆಗುವಂಥದ್ದು. ಜಾಸ್ತಿ ಸಮಯ ಅಮಾವಾಸ್ಯೆ ಇರೋಂಥದ್ದು ಆಗಸ್ಟ್ 4ನೇ ತಾರೀಕು ಭಾನುವಾರ. ಅವತ್ತಿನ ದಿನ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮ್ನ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗುತ್ತೆ. ಈ ವಿಶೇಷವಾದ ದಿನ ಮದುವೆ ಆಗಿರೋ ಹೆಣ್ಮಕ್ಳು 2 ಜೋಡಿ ದೀಪನ ಇಟ್ಟು ಶಿವ ಪಾರ್ವತಿಯನ್ನು ನೆನೆಸ್ಕೊಂಡು ವ್ರತಾಚರಣೆಯನ್ನು ಮಾಡ್ತಾರೆ. ಮದುವೆ ಆಗದೇ ಇರೋ ಹೆಣ್ಮಕ್ಳು 2 ಮಣ್ಣಿನ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಇನ್ನೂ ಕೆಲವು ಕಡೆ ಗುಂಡು ಕಲ್ಲನ್ನ ಇಟ್ಟು ಕೂಡ ಪೂಜೆನ ಮಾಡ್ತಾರೆ. ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ಹಬ್ಬದ ದಿನ ಜೋಡಿ ದೀಪವನ್ನು ಶಿವ ಪಾರ್ವತಿಯ ಸ್ವರೂಪವಾಗಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ನಂತರ ಗಂಡನಿಗೆ ಆಯುಷ್ಯು ವೃದ್ಧಿಯಾಗಲಿ ಅಂತ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದನ ಪಡ್ಕೋಬೇಕು. ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂದ್ಕೊಂಡಿರೋರು ಆದಷ್ಟು ಭಾನುವಾರ ಸಂಜೆ 4:15 ಅಷ್ಟರಲ್ಲಿ ಪೂಜೆನ ಮಾಡ್ಕೋಬೇಕು. ಯಾಕಂದರೆ ಅಮಾವಾಸ್ಯೆ ತಿಥಿ ಸಮಯ 4:43 ಮುಕ್ತಾಯ ಆಗೋದ್ರಿಂದ ನಾವು ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು. ಅಮಾವಾಸ್ಯೆ ತಿಥಿ ಸಮಯ ಆದಮೇಲೆ ನಾವು ಪೂಜೆ ಮಾಡಿದ್ರೆ ಅದು ಏನು ಪ್ರಯೋಜನ ಇಲ್ಲ, ಅಷ್ಟು ಫಲನೂ ಸಿಗೋದಿಲ್ಲ. ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಆಷಾಢ ಮಾಸದಲ್ಲಿ ತವ್ರ ಮನೆಗೆ ಹೋಗಿರ್ತಾರೆ. ಈ ಭೀಮ್ನ ಅಮಾವಾಸ್ಯೆ ಅಥವಾ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿ ನಂತರ ಗಂಡನ ಮನೆಗೆ ಬರೋ ಅಂಥದ್ದು. ಭೀಮ್ನ ಅಮಾವಾಸ್ಯೆ ಆಚರಣೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮರಿದಿರ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರಿಗೂ ಭೀಮ್ನ ಅಮಾವಾಸ್ಯೆ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ರೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ. ಮರಿದಿರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ಹಬ್ಬಗಳ ಬಗ್ಗೆ, ಅದರ ಆಚರಣೆಗಳ ಬಗ್ಗೆ, ಪೂಜೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.